ರೆಡಿ ಆಗೋಗೋ. ಏನ್ ಹಿಂಗ್ ನಿಂತಿದ್ಯಾ ಸ್ಟುಪಿಡ್? ಆದ್ರೂ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ವರ್ಕ್ ಈಸ್ ವರ್ಷಿಪ್ ಅಲ್ವಾ ಅದಕ್ಕೆ? ಹೌದು. ಎಲ್ಲಿ 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 ಹಾಫ್ ಸ್ಯಾರಿ ಸೆರೆಮನಿನಾ? ಏನದು ಹಾಫ್ ಸ್ಯಾರಿ ಅಂದ್ರೆ? ನೋಡಿ ಡಾರ್ಲಿಂಗ್ಸ್, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಇಷ್ಟು ಜನ ಯಾವಾಗ್ಲೂ ಇರ್ತಾರೆ. ಇದು ನಮ್ಮನೆ ಮೊದಲನೇ ಮೊಮ್ಮಗಳ ಫಂಕ್ಷನ್ ಗೊತ್ತಾಯ್ತಾ ಡಾರ್ಲಿಂಗ್ಸ್? ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ನಮ್ಮ ಶರಣ್ಯನ ಫಂಕ್ಷನ್ಗೆ ಇನ್ನು 2 days ಇದೆ. ಮನೇಲಿ ಎಲ್ಲರೂ ಕೂಡ ಗಿಫ್ಟ್ಸು, ರಿಟರ್ನ್ ಗಿಫ್ಟ್ಸ್, ಆಳು ಮುಳು ಎಲ್ಲ ಏನೇನೋ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ಬನ್ನಿ ಏನೇನು ಪ್ಯಾಕ್ ಮಾಡ್ಕೋತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ವಿಲ್ ಸಿ. ಎಲ್ಲ ಏನೋ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನಮ್ಮ ಪಲ್ಲು ಅಕ್ಕ ನನ್ನ ಬ್ಲಾಗಲ್ಲಿ ಬರ್ತಾ ಇದ್ದಾರೆ. ಹಾಯ್ ಅಕ್ಕ. ನಮ್ಮ ಅಕ್ಕ ಪಲ್ಲವಿ ಅಂತ, ನಮ್ಮ ಅತ್ತೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಹಾಯ್ ಮಾಡಿ ಅತ್ತೆ. ಅತ್ತೆ ಸ್ಮೈಲ್ ಅಷ್ಟೇ, ಅಲ್ಲೇ ಗೊತ್ತಾಗ್ಬಿಡ್ಬೇಕು ಹಾಯ್ ಅಂತ. ಅದು ಥ್ಯಾಂಕ್ ಯು ಕಾರ್ಡ್ ಕೊಡು ಇಲ್ಲಿ. ನೋಡಿ ಡಾರ್ಲಿಂಗ್ಸ್, ಥ್ಯಾಂಕ್ ಯು ಫಾರ್ ಸೆಲೆಬ್ರೇಟಿಂಗ್ ವಿತ್ ಅಸ್ ಶರಣ್ಯ ಡಿ. ಹಾಫ್ ಸ್ಯಾರಿ ಸೆರೆಮನಿನಾ? ಏನದು ಹಾಫ್ ಸ್ಯಾರಿ ಅಂದ್ರೆ? ಅರ್ಧ ಅದೇನದು ಹಾಫ್ ಸ್ಯಾರಿ ಸೆರೆಮನಿ? ಹಾಫ್ ಸ್ಯಾರಿ ಸೆರೆಮನಿ ಅಂತಾರ ಇದಕ್ಕೆ? ಓಕೆ, ಇದನ್ನ ರಿಟರ್ನ್ ಗಿಫ್ಟ್ಗೆ ಹಾಕದಾ? ರಿಟರ್ನ್ ಗಿಫ್ಟ್ ಜೊತೆ ಹಾಕಿ ಒಂದು ಇದು ಮಾಡೋದು ಆ ಥರ. ನೋಡಿ ಡಾರ್ಲಿಂಗ್ಸ್, ಈ ಥರ ಇಟ್ಕೋ ಬೇಬಿ. ಬ್ಯಾಗ್ ತೋರಿಸು. ಹಾಂ ಈ ಥರ. ಓಕೆ, ಬ್ಯಾಗ್ ಜೊತೆ ಶರಣ್ಯ ಕೊಟ್ಟಿದ್ದಾಳೆ ಅಂತ ಗೊತ್ತಾಗ್ಲಿ ಅಂತನಾ ಇದು? ನೋಡ್ದ ಚಿಟ್ಟು, ನಿನ್ನೆ ಸಾಕ್ಸ್ಬೋದಿತ್ತು ತಾನೇ? ಓ, ನಮ್ಮಮ್ಮ ನೋಡಿ ಇಲ್ಲಿ. ಮಮ್ಮಿ ಇಷ್ಟೆಲ್ಲದಕ್ಕೆ ಹಾಕ್ಬಿಟ್ಟಿದ್ದೀರಾ? ಇಷ್ಟೊಂದು ರಿಟರ್ನ್ ಗಿಫ್ಟ್ಸಾ ಮಮ್ಮಿ? ಎಷ್ಟು ಜನಕ್ಕೆ ಬರ್ತಾ ಇದಾರೆ? 500 ಒಳಗಡೆ ಇಟ್ಕೊಂಡಿದ್ದೀರಾ? ಓಕೆಪ್ಪ. ನೀವು 500 ಜನ ಅನ್ಕೊಂಡಿದ್ದೀರಾ ಅಂದ್ರೆ ಎಲ್ಲ ಅವ್ರು ಕೊಡೋ ಮುಯ್ಯಲ್ಲೇ ಇದಾಗ್ಬಿಡುತ್ತೆ ಅಂತನಾ? ಹಂಗೇನಿಲ್ಲ, ನಾವು ಮುಯ್ಯೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಫಂಕ್ಷನ್ ಮಾಡಿ ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಕೊಡ್ತಾ ಇದೀಯ ನೀನು. ಖುಷಿಯಿಂದ ನಮ್ಮ ಫಂಕ್ಷನ್ ಬಂದಿದ್ದಕ್ಕೆ ಅಂತ ಕೊಡ್ತಾ ಇದೆಯಾ? ಇದು ನಮ್ಮನೆ ಮೊದಲನೇ ಮೊಮ್ಮಗಳ ಫಂಕ್ಷನ್ ಗೊತ್ತಾಯ್ತಾ ಡಾರ್ಲಿಂಗ್ಸ್? ಕಡಲೆಕಾಯಿ ಬೇಯಿಸ್ಕೊಂಡು ಬಂದಿದ್ದಾರೆ ನಮ್ಮ ಮಮ್ಮಿ. ಈಗ ಕೊಟ್ಬಿಡ್ಬೇಕು, ತರಬೇಕು, ಬೇಯಿಸ್ಬೇಕು, ಕೊಡಬೇಕು, ತಿಂದು ಖಾಲಿ ಮಾಡಬೇಕು ಅಷ್ಟೇ. ಇವಾಗ ತಂದಿದ್ದು ಕಡಲೆಕಾಯಿನ ಆಗ್ಲೇ ಬೇಯಿಸ್ಬಿಟ್ಟೈತೆ ನಮ್ಮಮ್ಮ. ಖಾಲಿ ಮಾಡ್ಬೇಕು ಅಷ್ಟೇ. ಅಕ್ಕ ತಂಗಿರಿ ಹೆಂಗ್ ಕೂತಾವ್ ನೋಡಿ ಕಡ್ಲೆಕಾಯಿ ತಿನ್ನಕ್ಕೆ. ಏನ್ ಅನ್ಸಲ್ವ ನಿಮ್ಗೆ? ಹಸಿಕಾಯಿ ಅಲ್ವಾ, 2 ದಿನ ಬಿಟ್ಟು ಹಂಗಲ್ಲ, ನಿಮ್ಗೆ ತಡೆಯಕ್ಕಾಗಲ್ಲ, ತಿನ್ಬಿಡ್ಬೇಕಲ್ವಾ? ನಾವು ಬೇಯಿಸ್ಬೇಕು ಅಕ್ಷಯ್. ಹೇಳ್ತೀನಿ ಕೇಳೋ, ನಮ್ಮ ಅಕ್ಕ ತಂದು ಕೊಡ್ತಾರೆ, ನಾನು ಬೇಯಿಸ್ಬೇಕು, ನಿಮ್ಗೆಲ್ಲ ಕೊಟ್ಟು ತಿನ್ನಿಸ್ಬೇಕು ಅಷ್ಟೇ. ಇವತ್ತು ನಮ್ ಲಿಶುದು ಬರ್ಡೇ. ಅವ್ನ್ ಬರ್ಡೇಗೆ ಹೋಗ್ಬೇಕು. ಆಲ್ರೆಡಿ 5:30 ಆಗ್ಬಿಟ್ಟಿದೆ. ಹೋಗಲ್ವಾ ಬರ್ಡೇಗೆ? ಎಷ್ಟೊತ್ತಿಗೆ ಹೋಗೋದು? ಹೌದಾ? ನೋಡಿ ಡಾರ್ಲಿಂಗ್ಸ್, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಇಷ್ಟು ಜನ ಯಾವಾಗ್ಲೂ ಇರ್ತಾರೆ. ನಮ್ ಬರ್ಡೇ ಬಾಯ್. ಓ ಹಾಯ್ ಅತ್ಗೆ. ನೋಡಿ ತೋರಿಸ್ತೀನಿ ಇವಾಗ. ಬರ್ಡೇ ಬಾಯ್ ಬರ್ತಾನೆ. ಆಯ್ 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 ಆಯ್. ಎಲ್ಲಿ 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 ಆಯ್. ಹ್ಯಾಪಿ ಬರ್ಡೇ ಮಗನೇ. ಥ್ಯಾಂಕ್ ಯು ಅನ್ನೋ. ಇಲ್ಲಿ ನೋಡಿ, ಇಲ್ಲಿ ಥ್ಯಾಂಕ್ ಯು ಡಾರ್ಲಿಂಗ್ಸ್ ಅನ್ನ. ಥ್ಯಾಂಕ್ ಯು ಡಾರ್ಲಿಂಗ್ಸ್. ನಾಚಿಕೆ ಹುಡುಗಂಗೆ. ನಮ್ಮ ಅತ್ತಿಗೆ ನೋಡಿ ಇವಾಗ ಸ್ಕೂಲಿಂದ ಬರ್ತಾ ಇದ್ದಾರೆ. ಅದಕ್ಕೆ ಸ್ಕೂಲಲ್ಲಿ ಹೋಗಿ ಮಕ್ಳಿಗೆಲ್ಲ ಹೇಳ್ಕೊಟ್ರಾ? ಏನೇನು ಹೇಳ್ಕೊಟ್ರಿ? ಚಿಟ್ಟುನೇ ಮಾತಾಡ್ಸಿಲ್ಲ. ಚಿಟ್ಟು ಏನು ಫುಲ್ ಬ್ಯುಸಿ ಆಗ್ಬಿಟ್ಟಿದೆಯಲ್ಲ ಚಿಟ್ಟು. ಬಿಲ್ಸಂಗ್ ಇಡ್ಬೇಡ ಕಣೆ. ಅದೆಲ್ಲ ನೋಡು, ನೀವೇ ಇದೆಲ್ಲ ಈ ತರ ನೀಟಾಗಿ ಜೋಡಿಸಿರೋದಾ? ಇವಾಗ ನಮ್ ಪುನು ಜೋಡಿಸ್ತಾ ಇದೆಯಾ? ಪುನು ವೆರಿ ಗುಡ್ ಬಾಯ್. ಕೊಡೋ ಹ್ಯಾಂಡ್. ಸೂಪರ್ ಕಣ ಚಿಟ್ಟು, ಕೊಡೋ ಹ್ಯಾಂಡು. ಸೂಪರ್ ವರ್ಕ್ ಬೇಬಿ. ಮುಖ ಎಷ್ಟು ಕೆಟ್ಟದಾಗಿದ್ದೀನಿ ಗೊತ್ತಾ? ಯಾಕದ್ಗೆ ಸಕ್ಕದಾಗಿದ್ದೀರಾ ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದ್ಗೆ ಇವತ್ತು ಮಗಂದು ಬರ್ಡೇ. ನೋಡಿ ಇವತ್ತು ನಮ್ಮ ಅತ್ತಿಗೆ ಮಗಂದು ಬರ್ಡೇ. ಆದ್ರೂ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ವರ್ಕ್ ಈಸ್ ವರ್ಷಿಪ್ ಅಲ್ವಾ ಅದಕ್ಕೆ? ಕೆಲ್ಸಕ್ಕೆ ಹೋಗಿ ಇವಾಗ ಬಂದಿದ್ದಾರೆ. ಇವಾಗ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ನಾವೆಲ್ಲರೂ. ಕಮಾನ್ ಲೆಟ್ಸ್ ಗೋ. ಅವನು ರಜಾ ಮಾಡ್ಕೊಂತಾನ, ಅದಕ್ಕೆ ಅವನಿಗೂ ರಜಾ ಹಾಕ್ಸ್ಬಾರ್ದು. ಕೆಲಸ ಮುಗಿಸಿ ಆಮೇಲೆ ಬರ್ಡೇ ಬಾಯ್ ಎಲ್ಲಿದ್ದಾನೆ? ಕಾರಲ್ಲೇ ಕೂತಿದ್ದಾನ? ಇದ್ದೆ ಅವನಿಗೆ. ಇವಾಗ ಒಂದು ಅರ್ಧ ಗಂಟೆ ಮಲಗಿಸ್ಬಿಟ್ಟು ಇದ್ ಮಾಡ. ಬಂದವ್ರಿಗೆಲ್ಲ ಕಡ್ಲೆಕಾಯಿ ಕೊಡ್ಬೇಕು ನಮ್ಮಮ್ಮ. ಎಲ್ರಿಗೂ ಕಡ್ಲೆಕಾಯಿ ಕೊಟ್ಟು ತಿನ್ಸ್ಬಿಡ್ಬೇಕು ಇವತ್ತು. ಖಾಲಿ ಮಾಡ್ಬಿಡ್ಬೇಕು ಕಡ್ಲೆಕಾಯಿನ ಫುಲ್. ನೋಡಿ ಈಗ ಟೈಮು 4 ಗಂಟೆ. ಹೋಗಿ ಫಂಕ್ಷನ್ ಎಲ್ಲ ಗಂಟೆಲ್ಲ ನೋಡಿಲಿ 5:30.
5:30 ಆಗೋಯ್ತಾ? 5:30 ಡಾರ್ಲಿಂಗ್. 5:30 ಆಗ್ಬಿಟ್ಟಿದೆ. ಈಗ 8 ಗಂಟೆಗೆ ಪ್ಲಾನ್ ಮಾಡ್ಕೊಂಡಿದ್ದೆ ಕರೆಕ್ಟ್ ಆಗಿ 4 ಗಂಟೆ ಹಿಂಗ್ ಹೋಗಿ ಹಿಂಗ್ ತಗೊಂಡ್ ಎಲ್ಲ ಇವ್ರು ಇದ್ ಮಾಡ್ಬಿಟ್ಟಿರ್ತಾರೆ, ಬರೀ ತರಕಾರಿ ಹಿಂಗ್ ತಗೊಂಡ್ ಹೋಗ್ಬಿಡ್ಬೋದು, ಬೇಗ ಇದ್ ಮಾಡ್ಬೋದು ಅಂತ. ಅದಕ್ಕೆ ಏನ್ ಸ್ಪೆಷಲ್ ಇವತ್ತು? ಏನ್ ಮಾಡ್ತಾ ಇದೀರಾ ಮಗನ್ ಬರ್ಡೇಗೆ ಸ್ಪೆಷಲ್? ಸರ್ಪ್ರೈಸ್ ಆಗಿ ತೋರಿಸ್ತೀವಿ ಬಾ. ಅದಕ್ಕೆ ಇನ್ನ ಪ್ಲಾನ್ ಮಾಡಿಲ್ಲ ಅನ್ಸುತ್ತೆ, ಮೇ ಬಿ ಅಲ್ಲೋಗಿ ಪ್ಲಾನ್ ಮಾಡ್ತಾರೇನೋ, ಅದಕ್ಕೆ ಹೇಳ್ತಾರೆ. ನಮ್ಮ ಫೇವ್ರೆಟ್ ಪಲಾವ್ ಬೆಸ್ಟ್. ಯಾರಾದ್ರೂ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ತುಂಬಾ ಲೈಕ್ ಮಾಡೋದು ಯಾವ್ದು? ಪಲಾವ್. ನಾವೆಲ್ಲ ಪ್ಯೂರ್ ವೆಜಿಟೇರಿಯನ್ ಅಲ್ವಾ, ಅದಕ್ಕೆ ಪಲಾವ್. ಗುಲಾಬ್ ಜಾಮೂನು. ಒಂದ್ಸಲನಾದ್ರೂ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಆತರ ಏನಾರು ಹೇಳಿ ಅತ್ತೆ. ಅದು ಖಂಡಿತ ಮಾಡ್ಕೊಡ್ತೀನಿ ನಿನ್ ಕೇಳಿ ಹೇಳಿಸ್ಕೊಂಡು. ಓ ಮೈ ಗಾಡ್, ನೀನ್ ಕೇಳ್ತಾ ಇದೆಯಲ್ಲ ಅದಕ್ಕೆ. ನನಗೂ ಗೊತ್ತಿಲ್ಲ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಹೇಗೆ ಅಂತ. ಅದು ವೆಜ್ ಬಿರಿಯಾನಿ ಮಾಡ್ಕೊಡ್ತಾರೆ. ವೆಜ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ ಡನ್. ವೆಜ್ ಬಿರಿಯಾನಿ ಇವತ್ತು ಡಾರ್ಲಿಂಗ್ಸ್, ಬನ್ನಿ ತಿನ್ಕೊಂಡು ಬರೋಣ. ಆಮೇಲೆ ವೆಜ್ ಬಿರಿಯಾನಿ ಎಲ್ಲ ಬೇಗ ಬನ್ನಿ ಆಯ್ತಾ? ಬಿರಿಯಾನಿ ಅಂತಾರೆ ಆದಷ್ಟು ಕಣೆ ಬೇಗ ಬೇಗ ಬನ್ನಿ. Okay? ಓಕೆ ಅದಕ್ಕೆ ಅದನ್ನ ಬಿರಿಯಾನಿ ಅಂತಾರೆ, ಪಲಾವ್ ಅನ್ನಲ್ಲ. ನೀನು ಒಂದೇ ಒಂದ್ಸಲ ನಾನ್ ವೆಜ್ ತಿಂದ್ಬಿಟ್ಟಿದ್ದೆಲ್ಲ ಆಡ್ತೀಯಾ? ತಾತಂಗ್ ಗೊತ್ತಾಗ್ಬಿಟ್ಟದ್ದು ನಾವೆಲ್ಲ ವೆಜಿಟೇರಿಯನ್. ಆಮೇಲೆ ನಾನು ಒಂದ್ಸಲನು ತಿಂದಿಲ್ಲ ಅಮ್ಮಣ್ಣಿ. ಆಹಾ ಹಾಕೊಟ್ಬಿಡಕ್ಕೆ ನೋಡಿದೀನಿ, ನೀನ್ ತಿಂದಿರೋ ವ್ಲಾಗ್ ನೋಡಿದೀನಿ. ವ್ಲಾಗ್ ಅಂತೀನಿ, ಲೇ ಅದು ಅದು ಆ್ಯಡ್ ಕಣೆ, ಲೂಸು. ಆ್ಯಡ್ ಅಲ್ಲಿ ಡಾರ್ಲಿಂಗ್ಸ್ ಬಾಯಿ ಹತ್ರ ಇಟ್ಕೊಂಡಿದ್ದು. ಚೀಟ್ ಮಾಡಿರೋದು ಅದು ನಿಂಗೆ ಗೊತ್ತಾಗಲ್ಲ. ಕ್ಯಾಮ್ರಾದಲ್ಲಿ ಶಾರ್ಟ್ಸ್ ಅಲ್ಲಿ ಚೀಟ್ ಮಾಡಿರೋದು. ಅಂತೂ ತಿಂದಿದ್ಮೇಲೆ ತಿಂದಿದ್ಯಾ? ತಿಂದಿಲ್ಲಪ್ಪ. ಏನಪ್ಪ ಗೊತ್ತಾಯ್ತಾ? ಆ್ಯಡ್ ಅದು. ಎಲ್ಲ ಬನ್ನಿ. ಹಾ ಓಕೆ ಅಕ್ಕ, ಬರ್ತೀವಿ. ಬಾಯ್ ಬಾಯ್. ಈಗ ಹೋಗ್ತಾ ಇದ್ದಾರೆ. ಇವರೆಲ್ಲರನ್ನೂ ರೆಡಿ ಮಾಡಿಸ್ಕೊಂಡು, ನಮ್ಮ ಅಮ್ಮನ ರೆಡಿ ಮಾಡಿಸ್ಕೊಂಡು ನಾವು ಹೋಗ್ಬೇಕು. ಹೋಗೋಣ. ರೆಡಿ ಆಗೋಗೋ. ಏನು ಹಿಂಗೆ ನಿಂತಿದ್ಯಾ ಸ್ಟುಪಿಡ್? ಏನೂ ಇಲ್ಲ ಮಗಳೇ, ಏನೂ ಇಲ್ಲ ಮಗಳೇ. ಹಿಂಗೆ ಅದ್ಭುತವಾಗಿದೆಯಾ ನೀನು, ಸೂಪರಾಗಿ.